ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾನು ಗಾದೆ ಮಾತನ್ನು ಹೇಳೋದು ಮತ್ತು ಅದರ ಅರ್ಥವನ್ನು ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಗಾದೆ ಮಾತು: ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಇದರ ಅರ್ಥ, ನಾವು ಊಟ ಮಾಡೋದು ಬದುಕೋದಕ್ಕಾಗಿ. ಆರೋಗ್ಯವಾಗಿರೋ ಬಯಸುವವನು ಊಟದ ಮಹತ್ವವನ್ನು ತಿಳಿದಿರ್ತಾನೆ, ಹಿತಮಿತವಾಗಿ ತಿಂತಾನೆ. ಅತಿಯಾಗಿ ತಿಂದು ರುಚಿಗಾಗಿ ಮೇಲಿಂದ ಮೇಲೆ ತಿಂದು ರೋಗನ ಸ್ವೀಕರಿಸೋದಿಲ್ಲ. ಹಾಗೆ ಮಾತು ಕೂಡ, ನಾವು ಆಡುವ ಮಾತುಗಳು ಬೇರೆಯವರನ್ನು ಉದ್ರೇಕಿಸಬಾರ್ದು, ಸಿಟ್ಟಿಗೆಳಿಸ್ಬಾರ್ದು, ಅವರ ಮನಸ್ಸನ್ನು ನೋಯಿಸಬಾರ್ದು. ಮಾತಿಗೆ ಮಾತು ಸೇರಿ ಜಗಳ ಆಗತ್ತೆ, ಮನಸ್ತಾಪಕ್ಕೆ ಕಾರಣವೂ ಆಗತ್ತೆ. ಹಿತಮಿತದಿಂದ ಮಾತಾಡುವವನು ಎಲ್ಲರಿಗೂ ಬೇಕಾದವನಾಗಿರ್ತಾನೆ, ಅಚ್ಚುಮೆಚ್ಚಿನವನಾಗಿರ್ತಾನೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು ಎಂದು ಬಸವಣ್ಣವರು ಹೇಳಿದ್ದಾರೆ. ಸ್ನೇಹಿತರೆ, ನಿಮಗೊಂದು ಗಾದೆ ಮಾತನ್ನು ಹೇಳ್ತೀನಿ ನಾನು. ಅದರ ಅರ್ಥ ಏನು ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಗಾದೆ ಮಾತು: ಕೈ ಕೆಸರಾದರೆ ಬಾಯಿ ಮೊಸರು. ಇದರ ಅರ್ಥನ ಕಾಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸ್ನೇಹಿತರೆ.